ಬಿಗ್ ಬಾಸ್ ಸ್ಪರ್ಧೆ ಮುಗಿಸಿ ಬಂದವರನ್ನ ವಿವಾದ ಯಾಕೋ ಬಿಡುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಈ ರಜತ್ ಮತ್ತೆ ವಿನಯ್ ಮಾಡ್ಕೊಂಡಂತಹ ಎಡವಟ್ಟು ಎಂಥದ್ದು ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಇದರ ಮುಂದುವರೆದ ಭಾಗವಾಗಿ ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧಿ ರಕ್ಷಕ್ ಕೂಡ ಇಂಥದ್ದೇ ಎಡವಟ್ಟು ಮಾಡಿಕೊಂಡು ಸುದ್ದಿಯಲ್ಲಿದ್ದಾನೆ. ಕನ್ನಡದ ಹಿರಿಯ ನಟ ಬುಲೆಟ್ ಪ್ರಕಾಶ್ ಪುತ್ರ ನಟ ರಕ್ಷಕ್ ಬುಲೆಟ್ ಇತ್ತೀಚೆಗೆ ಖಾಸಗಿ ಚಾನೆಲ್ ಒಂದರ ರಿಯಾಲಿಟಿ ಶೋನ ಸ್ಕಿಟ್ ಒಂದರಲ್ಲಿ ತಾಯಿ ಚಾಮುಂಡೇಶ್ವರಿ ವಿಚಾರ ಸಂಬಂಧ ಕೊಟ್ಟಿದ್ದಂತಹ ಡೈಲಾಗ್ ಇದೆಯಲ್ಲ, ಇದು ಬಹಳ ವಿವಾದ ಕಾರಣ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಹಿಂದೂ ಪರ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯ ಇದೇ ಕಾರಣಕ್ಕೆ ಕೆರಳಿರುವಂತಹ ಹಿಂದೂ ಮುಖಂಡರು ನಟ ರಕ್ಷಕ್ ಬುಲೆಟ್ ವಿರುದ್ಧ ಇಂದು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಕೂಡಲೇ ಬಹಿರಂಗ ಕ್ಷಮೆ ಯಾಚನೆ ಮಾಡುವಂತೆ ಆಗ್ರಹ ಮಾಡಿದ್ದು, ಚಾಮುಂಡಿ ಬೆಟ್ಟಕ್ಕೆ ತೆರಳಿ ತಪ್ಪು ಕಾಣಿಕೆ ಕಟ್ಟಿ ಕ್ಷಮೆ ಯಾಚನೆಗೆ ಆಗ್ರಹಿಸಿದ್ದಾರೆ. ಇದೇ ಸ್ಕಿಟ್ ಅಲ್ಲಿ ಆಗಿರುವಂತಹ ಅವಾಂತರ ಅದು. ಏನಂತ ಹೇಳ್ತಾನೆ ಅಂತಂದರೆ, ಚಾಮುಂಡಿ ಬೆಟ್ಟದಿಂದ ನಾಡದೇವತೆ ಚಾಮುಂಡಿನೇ ಕೆಳಗಿಳಿದು ಬಂದು ತಾಯಿ ಧರಿಸಿರುವಂಥ ಸೀರೆ ಮತ್ತು ಒಡವೆ ಎಲ್ಲ ಬಿಚ್ಚಿಟ್ಟು ಪ್ಯಾಂಟು ಶರ್ಟಲ್ಲಿ ಸ್ವಿಟ್ಜರ್ಲೆಂಡ್ ಓಡಾಡ್ತಿದ್ದಾರೆ ಅಂತ ನಮ್ಮ ಭಾವನೆಗೆ ಧಕ್ಕೆ ತಂದಿರುವಂಥ ಒಂದು ಹೇಳಿಕೆ ಕೊಟ್ಟಿರ್ತಾನೆ. ಈ ವಿಚಾರವಾಗಿ ಎಲ್ಲ ಹಿಂದೂ ಪರ ಸಂಘಟನೆಗಳು ಸಹ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಅವನ ಹೇಳಿಕೆ ಖಂಡಿಸ್ತಿದೆ. ಅವರ ತಂದೆ ಮೇಲೆ ಅಪಾರವಾದ ಗೌರವ ಇದೆ. ತಾವು ಸಹ ಬಿಗ್ ಬಾಸ್ಗೆ ಹೋದಾಗ ಎಷ್ಟೋ ಹಿಂದೂಗಳು ತಮಗೆ ಪ್ರೋತ್ಸಾಹ ನೀಡಿ ಬೆಂಬಲಿಸಿದ್ದಾರೆ. ತಾವು ಬಿಗ್ ಬಾಸಿಂದ ಬಂದ ತಕ್ಷಣವೇ ತಾವೆಲ್ಲೂ ಹೋದ್ರಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ನಾಡದೇವತೆಯ ಆಶೀರ್ವಾದ ತೊಗೊಂಡಿರ್ತೀರ. ಈಗ ಬಂದು ನಮ್ಮ ನಾಡದೇವತೆ ಬಗ್ಗೆ ಅವೇಳನ ಮಾಡೋದು, ಅಪಮಾನ ಮಾಡಿ ಎಷ್ಟು ಮಟ್ಟಿಗೆ ಸರಿ ಇದೆ. ಹಾಗೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಈಗ ನಮ್ಮ ಕಾರ್ಯಕರ್ತರು ಬೆಂಗಳೂರು ನಗರ ಆಯುಕ್ತರಿಗೆ ರಕ್ಷಕ್ ಬುಲೆಟ್ ಮೇಲೆ ಕಠಿಣ ಕ್ರಮ ಏನಕ್ಕೆ ಅಂದರೆ ನಮಗೆ ಅಪಮಾನ ಆಗಿದೆ. ನೀವು ಸರ್ಕಾರನೇ ದಸರಾ ಸಂದರ್ಭದಲ್ಲಿ ನಾಡದೇವತೆ ಅಂತ ಸಂದರ್ಭದಲ್ಲಿ ಹೋಗಿ ಅಂಬಾರಿಗೆ ಪೂಜೆ ಮಾಡಿ ನಾಡದೇವತೆಗೆ ಪೂಜೆ ಮಾಡಿ ಗೌರವ ಸಲ್ಲಿಸಿ, ಮತ್ತು ನಾಡದೇವತೆ ಹೇಳಿ ಕೇಳಿ ನಾಡದೇವತೆ ಬಗ್ಗೆ ಈ ಥರ ಅಪಮಾನ ಮಾಡೋದು ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ.